ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಒಂದು ಖುಷಿಯ ವಿಚಾರ ಏನಪ್ಪ ಅಂದರೆ 2 ವರ್ಷದ ಹಿಂದೆ ನಾವೇನು DR ಅಪ್ಲಿಕೇಶನ್ನ ಕಾಲ್ಫಾರ್ಮ್ ಮಾಡಿದ್ರಲ್ಲ, ಅದರ ಎಕ್ಸಾಮ್ ಡೇಟನ್ನು ಅನೌನ್ಸ್ ಬಿಟ್ಟಿದ್ದಾರೆ ಈಗಾಗಲೇ. ಎಕ್ಸಾಮ್ ಡೇಟ್ ಏನಪ್ಪ ಅಂದರೆ ಜನವರಿ 28. ಜನವರಿ 28 ಇದು ಎಕ್ಸಾಮ್ ಡೇಟ್ ಆಗಿದೆ, ಹೌದಾ. ಆದರೆ ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಅನ್ನೋದು ಎಲ್ಲರಿಗೂ ಡೌಟ್ ಇತ್ತು. ಹಾಲ್ ಟಿಕೆಟ್ ಬಗ್ಗೆನೇ ಈಗ ಪ್ರತಿಯೊಬ್ಬರಿಗೂ ಕೂಡ ಒಂದು ಮೆಸೇಜ್ ಬಂದಿದೆ, ಹೌದಾ. ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಏನಂತಪ್ಪ ಮೆಸೇಜಪ್ಪ ಅಂದರೆ, ಡಿಯರ್ ಅಪ್ಲಿಕೆಂಟ್, ಯು ವಿಲ್ ಬಿ ರೈಟಿಂಗ್ ರಿಟನ್ ಎಕ್ಸಾಮಿನೇಷನ್ ಫಾರ್ ದ ಪೋಸ್ಟ್ ಆಫ್ APC 3064. ಅಂದರೆ 3064 ಪೋಸ್ಟ್ಗಳಿದ್ದು ಯಾವುವು CAR ಮತ್ತು DAR ಹುದ್ದೆಗಳು, ಹೌದಾ. ಅವರು ಏನಂತ ಕಳಿಸಿದ್ದಾರೆ ಅಂದರೆ, ಕ್ಲೈಂಟ್ಸ್ ಅಂದರೆ ನೀವೇನು ಅಪ್ಲಿಕೇಶನ್ ಹಾಕಿದ್ರಲ್ಲ ಸ್ಪರ್ಧಾರ್ಥಿಗಳೇ, ನಿಮ್ಮ ಪರೀಕ್ಷಾ ಎಕ್ಸಾಮಿನೇಷನ್ ಏನೈತಲ್ಲ ಅದು ಎಲ್ಲೈತೆ ಅನ್ನೋದನ್ನು ಕಳಿಸಿದ್ದಾರೆ. ಅಂದರೆ ಈ ಸಲ ಏನು ಮಾಡಿದ್ದಾರೆ, ತಮ್ಮ ಡಿಸ್ಟಿಕ್ ಮತ್ತು ಅವರು ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಿದ್ರಲ್ಲ ಆ ಡಿಸ್ಟಿಕ್ಕನ್ನು ಬಿಟ್ಟು ಬೇರೆ ಒಂದು ಡಿಸ್ಟಿಕ್ಕನ್ನು ಕೊಟ್ಟಿದ್ದಾರೆ ಅವರಿಗೆ. ಯು ವಿಲ್ ರಿಸೀವ್ ಅಂದರೆ ನಿಮಗೇನು ಮಾಡ್ತಾರತ್ತೆ, ಒಂದು ಮೆಸೇಜನ್ನು ಕಳಿಸ್ತಾರತ್ತೆ. 3 days prior ಟು ದಿ ರಿಟನ್ ಎಕ್ಸಾಮಿನೇಷನ್, 3 ದಿನಗಳ ಮುಂಚಿತವಾಗಿ. ಅಂದರೆ ಜನವರಿ 28ಕ್ಕೆ ಏನಿದೆ ಎಕ್ಸಾಮ್ ಇದೆ, ಜನವರಿ 28ಕ್ಕೆ ಎಕ್ಸಾಮ್ ಇದೆ. ಏನು ಜನವರಿ 28ಕ್ಕೆ ಎಕ್ಸಾಮ್ ಇದೆಯಲ್ಲ, ಅದರ ಮುಂಚಿತವಾಗಿ 3 ದಿನ ಅಂದರೆ ಏನಾಗುತ್ತೆ, ಜನವರಿ 25. ಅವಾಗ ಏನು ಮಾಡ್ತಾರಂತೆ, ನಿಮಗೆ SMS ಮೂಲಕ ಒಂದು ಲಿಂಕನ್ನು ಕಳಿಸ್ತಾ ಇರುತ್ತೆ. ಆ ಲಿಂಕ್ ಯಾವುದು, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡುವಂಥ ಲಿಂಕ್, ಹೌದಾ. ಅದನ್ನು ಯಾರು ಕಳಿಸಿದ್ದಾರೆ ನೋಡಿ, DGP ರಿಕ್ವೈರ್ಮೆಂಟ್ದವರು ಕಳಿಸಿದ್ದಾರೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸು, ಇಷ್ಟು ದಿವಸ ನೀವೇನು ಕಾದು ಓದಿದಿರಲ್ಲ, ಆ ಓದಿದರ ಫಲ ಕೇವಲ 1 ತಾಸು 30 ನಿಮಿಷದಲ್ಲಿ ಗೊತ್ತಾಗ್ತೈತಿ. ಅಂದರೆ 90 ನಿಮಿಷದಲ್ಲಿ ನಿಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ. ನಾವು ಎಷ್ಟು ಓದಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಈ 1.5 ತಾಸಿನಲ್ಲಿ ಏನು ಬರಿತೀವಿ ಅನ್ನೋದು ಇಂಪಾರ್ಟೆಂಟು. ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಿಬಿಡ್ತಾರೆ ಸ್ಪರ್ಧಾರ್ಥಿಗಳು. ಎಲ್ಲ ಈಸಿ ಕ್ವೆಶನ್ಸ್ ಇರ್ತವೆ. ಯಾವ ರೀತಿ ತಪ್ಪು ಮಾಡ್ತಾರಂದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಪಶ್ಚಿಮಕ್ಕೆ ಹರಿಯುವ ನದಿಯಲ್ಲ ಅಂತ ಕೊಟ್ಬಿಡ್ತಾನೆ. ಪಶ್ಚಿಮಕ್ಕೆ ಹರಿಯುವ ನದಿಯಲ್ಲ ಅಂತ ಕೊಟ್ಟಿರ್ತಾನೆ. ಏನಂತ ಕೊಟ್ಟಿರ್ತಾನೆ, ಪಶ್ಚಿಮಕ್ಕೆ ಹರಿಯುವ ನದಿ ಎಲ್ಲ ಅಂತ ಕೊಟ್ಟಿರ್ತಾನೆ. ಅಂದರೆ ಅಲ್ಲ ಅಂದಂಗದು. ಅವ್ರು ಏನು ಮಾಡ್ತಾರೆ, ಫಸ್ಟ್ ಆಪ್ಷನ್ಸ್ನ ಏನು ಇಟ್ಬಿಡ್ತಾರಪ್ಪ ಅಂದರೆ ಶರಾವತಿ ಅಂತ ಇಟ್ಬಿಡ್ತಾರೆ. ಎರಡನೇ ಆಪ್ಷನ್ ಏನು ಇಡ್ತಾರೆ, ಕೃಷ್ಣ ಅಂತ ಇಡ್ತಾರೆ. ಎರಡನೇ ಆಪ್ಷನ್ನು ಕೃಷ್ಣ, ಇದು 1ನೇ ಆಪ್ಷನ್ನು, ಇದು 2ನೇ ಆಪ್ಷನ್ನು. 3ನೇ ಆಪ್ಷನ್ ಬಂದ್ಬಿಟ್ಟು, 3ನೇ ಆಪ್ಷನ್ ಏನು ಇಡ್ತಾರೆ, ಮಾಂಡೋವಿ ಅಂತ ಇಡ್ತಾರೆ. ಇದನ್ನು ಗೋವಾದಲ್ಲಿ ಮಾಂಡೋವಿ ಅಂತ ಕರೀತಾರೆ, ಕರ್ನಾಟಕದಲ್ಲಿ ಮಹದಾಯಿ. 4ನೇ ಆಪ್ಷನ್ ಬಂದುಬಿಟ್ಟು ಕಾಳಿ ಅಂತ ಇಟ್ಬಿಡ್ತಾರೆ. ನಮ್ಮ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಈ ಕೆಳಗಿನವುಗಳಲ್ಲಿ ಯಾವುದು ಪಶ್ಚಿಮಕ್ಕೆ ಹರಿಯುವ ನದಿಯಲ್ಲ ಓದೋ ಬದಲು ನದಿ ಅಂತ ಓದಿ, ಫಸ್ಟ್ ಆಪ್ಷನ್ ಶರಾವತಿ, ಶರಾವತಿ ಪಶ್ಚಿಮಕ್ಕೆ ಹರಿತಿತ್ತು ಹಾಕಂತೇಳಿ ಶರಾವತಿ ಹಾಕಿ ಬಂದುಬಿಡ್ತಾರೆ. ಅವ್ರೇನು ಮಾಡಲ್ಲ, ಪೂರ್ತಿ ಓದಲ್ಲ. ಈ ರೀತಿ ತಪ್ಪುಗಳು ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ಏನು ತಪ್ಪು ಮಾಡಿರ್ತಾರಪ್ಪ ಅಂದರೆ ವಿದ್ಯಾರ್ಥಿಗಳು, ಸ್ಟಾರ್ಟಿಂಗ್ ಏನು ಮಾಡ್ತಾರೆ, 1ನೇದು ಕ್ವಶನ್ಸ್ನ ಬರೆದಿರ್ತಾರೆ, 2ನೇ ಕ್ವಶನ್ಸ್ ಬರೆದಿರ್ತಾರೆ. ಈ ರೀತಿಯಾಗಿ ಒಂದು 30-40 ಕ್ವಶನ್ಸ್ಗೆ ಅಟೆಂಪ್ಟ್ ಮಾಡಿರ್ತಾರೆ, ಬಂದಿರ್ತಾವೆ ಅವರಿಗೆ. ಈಗ 31ನೇ ಕ್ವಶನ್ ಬಂದಿದೆ ತಿಳ್ಕೊಳ್ಳಿ. ಈ 31ನೇ ಕ್ವಶನಿಗೆ ಅವರಿಗೆ ಆನ್ಸರ್ ಗೊತ್ತಿಲ್ಲ, ಅದನ್ನು ಗ್ಯಾಪ್ ಬಿಟ್ಟು ಬಂದುಬಿಡ್ತಾರೆ. ಅಂದರೆ ABCD ಅಂತ ಮುಂದೆ ಕೊಟ್ಟಿರ್ತಾರೆ, ABCD, ಹೌದಾ, 4 ಆಪ್ಷನ್ಸ್. ಇದನ್ನು ಗ್ಯಾಪ್ ಬಿಟ್ಟು ಬಂದಿರ್ತದೆ. ಇದು 30 ಫಿಲ್ಲಪ್ ಮಾಡಿರ್ತಾರೆ. A B ಓಕೆ, ಜಾಗ ಇಲ್ಲ, CD ಅಂತ ಕೊಟ್ಟಿರ್ತಾರೆ. A ಆಪ್ಷನ್ ಕರೆಕ್ಟ್ ಅದೇ ಹಾಕಿ ಬಂದಿರ್ತಾರೆ. 32ನೇದು ಬರೆಯೋಕ್ಕೆ ಹೋಗ್ತಾರೆ ಅವರು. ಅಂದರೆ 30ನೇದು ಗೊತ್ತಿರಲ್ಲ, 32ನೇ ಈಸಿ ಕ್ವಶನ್ ಇರುತ್ತೆ. ಅದಕ್ಕೆ ಏನು ಆಪ್ಷನ್ಸ್ ಇರುತ್ತೆ, ABCD ಅಂತ ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ಸರಿಯಾದ ಉತ್ತರ C ಇರುತ್ತೆ. ಅವ್ರು ಏನು ಮಾಡ್ತಾರೆ, ಗಡ್ಬಡಿನಲ್ಲಿ 32ನೇ ಕ್ವಶನ್ ಆನ್ಸರ್ನ ಒಯ್ದು 31ನೇ ಕ್ವಶನ್ ಆನ್ಸರ್ಗೆ ಹಾಕಿಬಿಡ್ತಾರೆ. ಅದರ C ಐತಾ, ಅದನ್ನು ಒಯ್ದು 31ಕ್ಕೆ ಹಾಕ್ತಾರೆ.
ನೆಕ್ಸ್ಟ್ ಹಿಂಗೆ ಕ್ವಶನ್ಸ್ ಓದ್ಕೋತ ಹೋಗ್ತಾರೆ. 33ನೇ ಓದ್ತಾರೆ, ಅದು ಯಾವ್ದು ರೈಟ್ ಇರುತ್ತೆ ಇದಕ್ಕೆ 32ಕ್ಕೆ ತಂದು ಹಾಕಿಬಿಡ್ತಾರೆ. ಈ ರೀತಿಯಾಗಿ 3-4 ಕ್ವಶನ್ಸ್ ಹಾಕಿದ ನಂತರ ಅವ್ರು ಏನು ಮಾಡ್ತಾರೆ, ತೆಗೆದು ನೋಡಿದಾಗ ಸೆಟ್ ಅಂತೇಳಿ ಏನು ಮಾಡ್ತಾರೆ, ನಾನು ತಪ್ಪು ಮಾಡಿಬಿಟ್ನಲ್ಲ, 3-4 ಕ್ವಶನ್ಸ್ ಓದುವಲ್ಲ, 3-4 ಕ್ವಶನ್ನು ಕೂಡ ಕಳ್ಕೊಂಡ್ರಿ, ಮಾರ್ಕ್ಸ್ನೂ ಕೂಡ ಕಳ್ಕೊಂಡ್ರಿ, ಪ್ಲಸ್ ನಿಮಗೆ ಬಂದಿರುವಂಥ ಮಾರ್ಕ್ಸ್ನಲ್ಲಿ ಕೂಡ ಕಟ್ ಆಗುತ್ತೆ. ಅದಕ್ಕಾಗಿ ನೀವೇನು ಮಾಡಬೇಕು, ಎಷ್ಟನೇ ಕ್ವಶನ್ಗೆ ಆನ್ಸರ್ ಓದ್ತಾ ಇದ್ದೀರಿ, 30ನೇ ಕ್ವಶನ್ಗೆ ಆನ್ಸರ್ ಓದ್ತಾ ಇದ್ರಾ, 30ನೇ ಕ್ವಶನ್ ಆನ್ಸರ್ ಬಿನಾ ಏನಾ, ಅದಕ್ಕೆ ಏನು ಮಾಡಬೇಕು, 30 ಎಲ್ಲಿದೆ ಆನ್ಸರ್ ಸೀಟ್ನಲ್ಲೂ 30 ಅಂತೇಳಿ ಓದಿ ನೋಡಬೇಕು ಕ್ವಶನ್ ನಂಬರನ್ನು. ಆಮೇಲೆ ಅದರ ಮುಂದಿನ ಅಂತ ಮಾರ್ಕ್ ಮಾಡಬೇಕು. ನೆಕ್ಸ್ಟ್ 31ನೇ ಕ್ವಶನ್ ಓದ್ತಾ ಇದ್ದೀರಲ್ಲ, ಆ 31ನೇ ಕ್ವಶನ್ನ ಓದ್ಕೊಂಡು ಬಂದು ಇಲ್ಲಿ ಆನ್ಸರ್ ಸೀಟ್ನಲ್ಲೂ ಕೂಡ 31ನೇ ಕ್ವಶನ್ನ ಹುಡುಕಾಡಬೇಕು. ಆಮೇಲೆ ಮುಂದಿನದಕ್ಕೆ ಆನ್ಸರ್ ಮಾಡಬೇಕು. ಆ ರೀತಿ ಮಾಡಿದರೆ ನಿಮ್ದು ಯಾವುದು ತಪ್ಪಾಗಲ್ಲ ಅಲ್ಲಿ, ಹೌದಾ? ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಆಪ್ಷನ್ನಲ್ಲಿ ಕೆಲವೊಂದಿಷ್ಟು ಈ ರೀತಿ ತಪ್ಪು ಮಾಡಿಬಿಡ್ತಾರೆ. ಇನ್ನು ಏನಪ್ಪ ಅಂದರೆ, ಕೊನೆ ಹಂತದಲ್ಲಿ ಏನೇನು ಓದಬೇಕು ಸರ್, ಈ ಲಾಸ್ಟ್ ಹಂತದಲ್ಲಿ ನೀವು ಏನು ಓದಬೇಕಪ್ಪ ಅಂದರೆ, ಏನು ಮಾಡ್ತಾರಪ್ಪ ಅಂದರೆ, ಓದಿರೋದನ್ನು ರಿವಿಷನ್ ಮಾಡಲ್ಲ. ಓದಿರೋದನ್ನು ಏನು ಮಾಡಲ್ಲ, ರಿವಿಷನ್ ಮಾಡಲ್ಲ. ಹೊಸದನ್ನು ಓದೋಕ್ಕೆ ಟ್ರೈ ಮಾಡ್ತಾರೆ. ಕೆಲವು ಸ್ವಲ್ಪ ಟೈಮ್ ಇತ್ತಪ್ಪ, ಬೇರೆ ಏನೋ ಓದಿಲ್ಲ, ಅದನ್ನು ಓದಬೇಕತ್ತೆ. ಆ ತಪ್ಪುಗಳನ್ನು ಮೊದಲು ಮಾಡೋಕ್ಕೆ ಹೋಗಬೇಡ್ರಿ. ಎಷ್ಟು ಓದಿರಲ್ಲ 2 ವರ್ಷದಲ್ಲಿ, ಎಷ್ಟು ಓದಿರಿ ಅದನ್ನು ರಿವಿಷನ್ ಸ್ಟಾರ್ಟ್ ಮಾಡಿಬಿಡ್ರಿ ಇವಾಗ. ಯಾಕಂದರೆ ನೀವು ಓದಿದ್ದೋ ಕ್ವಶನ್ ಅಲ್ಲಿ ಬಿದ್ದಿರುವಂಥ ಕ್ವಶನ್ ನೀವು ಆನ್ಸರ್ ಮಾಡಬೇಕಂದ್ರೆ ಏನಾಗುತ್ತೆ, ಅದು ಆನ್ಸರ್ ಕರೆಕ್ಟ್ ಆನ್ಸರ್ ಬರೋಲ್ಲ, ಕನ್ಫ್ಯೂಷನ್ ಆಗುತ್ತೆ ಆ ಮೂಮೆಂಟ್ನಲ್ಲಿ. ಅದಕ್ಕೆ ರಿವಿಷನ್ ಸ್ಟಾರ್ಟ್ ಮಾಡಿ, ಹೌದಾ? ಮತ್ತು ಆಲ್ಮೋಸ್ಟ್ ಕ್ವಶನ್ ಪೇಪರ್ಗಳನ್ನ ಬಿಡಿಸಿರಿ. ಕ್ವಶನ್ ಪೇಪರ್ನಲ್ಲಿರುವಂಥ 30ರಿಂದ 40 ಕ್ವಶನ್ ಬರುವಂಥ ಸಾಧ್ಯತೆ ಇರುತ್ತೆ. ಕೆಲವೊಮ್ಮೆ ಮಿನಿಮಮ್ 25 ಅಂತೂ ಫಿಕ್ಸ್ ಬೀಳುತ್ತೆ. ತಲೆಯಲ್ಲಿರಲಿ, PSI ಆಗಿರ್ಬೋದು, PC ಆಗಿರ್ಬೋದು, ಕ್ವಶನ್ಸ್ ಪೇಪರ್ಗಳನ್ನ ಮಸ್ಟ್ ಆ್ಯಂಡ್ ಶುಡ್ ಬಿಡಿಸಿ ನೀವು. ಅದರ ಎಕ್ಸ್ಪ್ಲನೇಷನ್ ನೋಡ್ಕೊರಿ, ಹೌದಾ? ಯಾವ ರೀತಿ ಕ್ವಶನ್ಸ್ ಬಂದವು ನೋಡ್ಕೊರಿ, ಇದನ್ನು ಮಾಡಿರಿ. ನೆಕ್ಸ್ಟ್ ಏನು ಮಾಡಬೇಕು, ಕರೆಂಟ್ ಅಫೇರ್ಸ್ನ ಏನು ಮಾಡಬೇಕು, ನೀವು ಕರೆಂಟ್ ಅಫೇರ್ಸೇ ಒಟ್ಟು ಓದಿಲ್ಲ ಸರ್, ನಾನು ಒಟ್ಟು ಓದಿಲ್ಲ ಅಂದರೆ ಏನು ಮಾಡಬೇಕು, ಇವಾಗಲಿಂದ ಕೆಲವೊಂದಿಷ್ಟು ದಿನ ಅದಾವೆ, ಇವಾಗಲಿಂದ ಆಲ್ಮೋಸ್ಟ್ ನೀವು ಕವರ್ ಮಾಡೋಕ್ಕೆ ಟ್ರೈ ಮಾಡಿರಿ. ಕವರ್ ಆಗ್ತಾಯಿಲ್ಲ ಸರ್ ಅಂದರೆ ಫ್ರಂಟ್ ಪೇಜ್ ಕವರ್ ಮಾಡೋಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡಿರಿ. ಆಗಲಿಲ್ಲ ಅಂದ್ರೆ ಲಾಸ್ಟಿಗೆ ಏನು ಮಾಡಬೇಕು, KM ಸುರೇಶ್ ಸರ್ ಅವ್ರ ಬುಕ್ ಐತಲ್ಲ, ಸ್ಪರ್ಧಾ ವಿಜೇತ, ಅದರ ಫ್ರಂಟ್ ಪೇಜ್ಗಳನ್ನು ನೋಡ್ಕೊಂಡೋಗಿ, ಹೌದಾ? ಆಲ್ಮೋಸ್ಟ್ ಈ ರೀತಿಯಾಗಿ ಟ್ರಿಕ್ಸ್ ಯಾರೂ ಹೇಳ್ಕೊಡಲ್ಲ ನಿಮಗೆ. ನೋಡಿ, ಪ್ರತಿಯೊಬ್ಬರು ಏನು ಮಾಡ್ತಾರೆ, ಇವೆಲ್ಲ ಸ್ಟ್ರಾಟಜಿ ಗೊತ್ತಾಗುತ್ತೆ ಅಂದರೆ ಯಾರು ಗೊತ್ತಾಗ್ಬಿಡುತ್ತೆ ಅಂಥೇಳಿ ಯಾರೂ ಹೇಳೋಕ್ಕೆ ಹೋಗಲ್ಲ. ನಮ್ಮದೇನು, ನಾನು ಕಲಿತೀನಿ, ನೀವು ಕಲೀರಿ. ಯಾಕಂದರೆ ಎಲ್ಲರೂ ಬಡ ಸ್ಟೂಡೆಂಟೇ, ನಾನು ಬಡವ್ರಿ, ನೀವು ಬಡವರು. ನೀವು ಜಾಬ್ ತೊಗೊಂಡ್ರೆ ನೀವು ಒಂದು ಫ್ಯಾಮಿಲಿ ಆದರೂ ಖುಷಿಯಿಂದಿರುತ್ತೆ, ಹೌದಾ? ಸಿಕ್ಕಿರುವಂಥ ಪೋಸ್ಟ್ನ ಯೂಸ್ ಮಾಡ್ಕೊಳ್ಳಿ. ನೋಡಿ, 2ರಿಂದ 3 ವರ್ಷ 4 ವರ್ಷ ಕಾಯಬೇಕು ಜಾಬ್. ಕರೆದಿರೋ ಜಾಬ್ನೇ ಎಕ್ಸಾಮ್ ಬರೀಬೇಕಂದ್ರೆ 4 ವರ್ಷ ಕಾಯಬೇಕು. ನೆಕ್ಸ್ಟ್ ಕಾಲ್ಫಾರ್ಮ್ ಆಗೋದು ಯಾವಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ. ಅದಕ್ಕೆ ಸಿಕ್ಕಿರೋ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ಅದಕ್ಕೆ ಹೇಳ್ತಾ ಇರೋದು ನಾನು. ಎಲ್ಲವನ್ನ ಹೇಳ್ಕೊಡ್ತಾ ಇದ್ದೀನಿ, ಪ್ರತಿಯೊಂದನ್ನು ತಿಳ್ಕೊರಿ ಈ ಮೂಮೆಂಟ್ನಲ್ಲಿ. ಲಾಸ್ಟಿಗೆ ಇನ್ನು ಏನು ಮಾಡ್ಬೇಕು ಸರ್, ನೀವು ಏನು ಮಾಡಬೇಕಪ್ಪ ಅಂದರೆ, ಕರೆಂಟ್ ಅಫೇರ್ಸ್ ಆಯಿತಾ, ಕರೆಂಟ್ ಅಫೇರ್ಸ್ ಮುಗೀತು. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ. ಸರ್ ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ಏನು ಮಾಡ್ಬೇಕು ಸರ್, ಯಾವ್ಯಾವ ಈಸಿ ಅದಾವೆ ನೋಡಪ್ಪ ಚಾಪ್ಟ್ರ್, ಆ ಈಸಿ ಎಲ್ಲ ಚಾಪ್ಟ್ರನ್ನ ಕವರ್ ಮಾಡ್ಕೊ. ಮೆಂಟಲ್ ಎಬಿಲಿಟಿ ಆಲ್ಮೋಸ್ಟ್ ಈಸಿ ಚಾಪ್ಟರ್ಸ್ಗಳು ಅದಾವೆ. ಆ ಈಸಿ ಚಾಪ್ಟರ್ಸ್ಗಳನ್ನ ಸೀರೀಸ್ ಆಗಿರ್ಬೋದು, ಅಂದರೆ ಸರಣಿ ಅಂತಾರಲ್ಲ, ಸರಣಿ ಆಗಿರ್ಬೋದು, ಮತ್ತು ವೆನ್ನಕ್ಷೆ ಇದು ಮ್ಯಾಥ್ಸ್ನಲ್ಲಿ ಬರುತ್ತೆ ಅಂದರೆ ಮಿರರ್ ಇಮೇಜಸ್ ಆಗಿರ್ಬೋದು, ಹೌದಾ? ಈ ರೀತಿಯಾಗಿ ಬೇರೆ ಬೇರೆ ಬರ್ತಾವೆ. ಅಲ್ಫಾಬೆಟಿಕಲ್ ಆರ್ಡರ್ ಇರ್ಬೋದು, ಹೌದಾ? ಮಿಸ್ಸಿಂಗ್ ನಂಬರ್ ಇರ್ಬೋದು, ಇವುಗಳನ್ನು ಮೊದಲು ನೋಡ್ಕೊರಿ. ಆಮೇಲೆ ಇದರಲ್ಲಿ ರೈಲ್ವೆ ಪ್ರಾಬ್ಲಮ್ಸ್ ನೋಡ್ಕೊರಿ. ರೈಲ್ವೆ ಪ್ರಾಬ್ಲಮ್ಸ್ ಆಗಿರ್ಬೋದು, ಸರಳ ಬಡ್ಡಿ ಆಗಿರ್ಬೋದು, ಮ್ಯಾಥ್ಸ್ನಲ್ಲಿ ವೆನ್ನಕ್ಷೆ ಆಗಿರ್ಬೋದು, ಹೌದಾ? ಈ ರೀತಿಯಾಗಿ ಕೆಲವೊಂದಿಷ್ಟು ಚಾಪ್ಟರ್ಸ್ ಬರುತ್ತೆ. ಮತ್ತು ನಿಮ್ಗೆ ಯಾವ ಈಸಿ ಅನ್ನಿಸ್ತವೆ ಅವುಗಳನ್ನ ಮೊದಲು ಮಾಡ್ಕೊರಿ. ಈಸಿ ಅನಿಸಿದ್ದನ್ನು ಮೊದಲು ಮಾಡಿಕೊಂಡು ಆಮೇಲೆ ಇದು ಪ್ರೀವಿಯಸ್ ಇಯರ್ನಲ್ಲಿ ಬಿದ್ದಿರುವಂಥ ಕ್ವಶನ್ಸ್ಗಳನ್ನ ಸ್ವಲ್ಪ ಬಿಡಿಸ್ರಿ, ಹೌದಾ? ಇದು ಮ್ಯಾಥ್ಸ್ ಆದ ನಂತರನೇ ಸೈನ್ಸ್, ಸಂವಿಧಾನದಲ್ಲಿ ಏನು ಮಾಡಬೇಕು, ಹಿಂದಿದಂತರೂ ಎಲ್ಲ ಓದಿರಿ ಅಂದರೆ ಓದಿರಿ. ನೆಕ್ಸ್ಟ್ ಲಾಸ್ಟ್ ಮೂಮೆಂಟ್ನಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಈ ಮೂಲಭೂತ ಹಕ್ಕುಗಳು
ಮೂಲಭೂತ ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಇವನ್ನು ಪರ್ಫೆಕ್ಟಾಗಿ ಓದ್ಕೊಂಡು ನಂತರ ಮೂಲಭೂತ ಹಕ್ಕುಗಳು ಬರೋದು ಎಷ್ಟನೇ ಭಾಗದಲ್ಲಿ? 3ನೇ ಭಾಗದಲ್ಲಿ ಬರ್ತೈತಿ. ಮೂಲಭೂತ ರಾಜ್ಯ ನೀತಿ ನಿರ್ದೇಶಕ ತತ್ವ ಬರೋದು 4ನೇ ಭಾಗ. ಮೂಲಭೂತ ಕರ್ತವ್ಯಗಳು ಬರೋದು 4A ಭಾಗ. ಕೇಂದ್ರ ಸರ್ಕಾರ ಬರೋದು 5 ಭಾಗ. ರಾಜ್ಯ ಸರ್ಕಾರ ಬರೋದು 6ನೇ ಭಾಗ. ಅಂದರೆ ಕೇಂದ್ರ ಸರ್ಕಾರದಲ್ಲಿ ಏನು ಬರ್ತೈತಿ? ರಾಷ್ಟ್ರಪತಿ ಬಗ್ಗೆ ನೋಡ್ಕೊರಿ, ಉಪರಾಷ್ಟ್ರಪತಿ ಬಗ್ಗೆ ನೋಡ್ಕೊರಿ, ಮತ್ತು ಸುಪ್ರೀಂ ಕೋರ್ಟ್ ಬಗ್ಗೆ ನೋಡ್ಕೊರಿ. ಈ ರೀತಿಯಾಗಿ ಬರ್ತಾರೆ. ನೆಕ್ಸ್ಟ್ ಮತ್ತು ಅಟಾರ್ನಿ ಜನರಲ್ ಕೂಡ ಇಲ್ಲೇ ಬರ್ತಾರೆ, ಅವು ನೋಡ್ಕೊರಿ. ನೆಕ್ಸ್ಟ್ ಕೇಂದ್ರ ಹಣಕಾಸು ಆಯೋಗವು ಮುಂದೆ ಬರ್ತಾವೆ. ಇಲ್ಲಿ ರಾಜ್ಯದ ಬಗ್ಗೆ ನೋಡ್ತಾ ಬರೋದಾದರೆ ಇಲ್ಲಿಯೂ ಕೂಡ ರಾಜ್ಯಪಾಲರು ಬರ್ತಾರೆ, ಮುಖ್ಯಮಂತ್ರಿಯವರು ಬರ್ತಾರೆ. ಹೌದಾ? ಇಲ್ಲಿ ಕೂಡ ಇವರು ಹೈಕೋರ್ಟ್ ಬರುತ್ತೆ. ಇವುಗಳನ್ನು ನೋಡ್ಕೊಳ್ಳಿ. ಹೌದಾ? ವಿಧಿಗಳು ಯಾವ್ಯಾವ ಇಂಪಾರ್ಟೆಂಟಪ್ಪ ಅಂದರೆ ಇಲ್ಲಿ ಏನು ಸುಪ್ರೀಂ ಕೋರ್ಟ್ನ ವಿಧಿ ಇಂಪಾರ್ಟೆಂಟ್ ಆಗುತ್ತೆ. ರಾಷ್ಟ್ರಪತಿಯವರ ಕೆಲವೊಂದಿಷ್ಟು ವಿಧಿಗಳು ಅದಾವು, ಅವು ಇಂಪಾರ್ಟೆಂಟು. ಉಪರಾಷ್ಟ್ರಪತಿಯವರ ವಿಧಿಗಳು ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಿ ಮತ್ತು ಅಟಾರ್ನಿ ಜನರಲ್ ವಿಧಿ. ಇಲ್ಲಿ ಅಡ್ವೊಕೇಟ್ ಜನರಲ್, ರಾಜ್ಯ ಸರ್ಕಾರದಲ್ಲಿ ಅಡ್ವೊಕೇಟ್ ಜನರಲ್ ವಿಧಿ ಆಗಿರ್ಬೋದು, ರಾಜ್ಯಪಾಲರ ವಿಧಿ ಆಗಿರ್ಬೋದು, ಮುಖ್ಯಮಂತ್ರಿಗಳ ವಿಧಿ ಆಗಿರ್ಬೋದು, ಹೈಕೋರ್ಟ್, ಇಲ್ಲಿ ಇವು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇವು ಏನು ಮೂಲಭೂತ ಹಕ್ಕುಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಇವು ಕೂಡ ವಿಧಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಎಲ್ಲವನ್ನು ನೋಡ್ಕೊಳ್ಳಿ. ಮೂಲಭೂತ ಕರ್ತವ್ಯಗಳಲ್ಲಿ ಏನಪ್ಪ ಅಂದರೆ ಆ ಮೂಲಭೂತ ಕರ್ತವ್ಯಗಳು ಎಷ್ಟದವು? 11 ಮೂಲಭೂತ ಕರ್ತವ್ಯಗಳದವು. ಆ 11 ಮೂಲಭೂತ ಕರ್ತವ್ಯಗಳನ್ನು ಕರೆಕ್ಟಾಗಿ ಓದ್ಕೊಂಡ್ಬಿಡಿ. ಓದ್ಕೊಂಡಾಗ ಏನು ಕೊಡ್ತಾನೆ? ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯವಲ್ಲ ಅಂತೇಳಿ ಕೊಟ್ಬಿಡ್ತಾನೆ. ಮೂಲಭೂತ ಕರ್ತವ್ಯ ಕೊಡ್ತಾನೆ, ಒಂದು ಕರ್ತವ್ಯ ಅಲ್ಲ ಅಂತ ಕೊಟ್ಟಿರ್ತಾನೆ, ಅಲ್ಲದು ಕೊಟ್ಟಿರ್ತಾನೆ, ಅದನ್ನ ತೆಗಿಬೇಕಾಗುತ್ತೆ. ಹೌದಾ? ಇರ್ಲಿಕ್ಕಂದ್ರೆ ಇವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯ ಹೌದು ಅಂತ ಕೊಡ್ತಾನೆ. ಅಂದರೆ ಯಾವುದು ಹೌದು ಅದನ್ನು ಗುರುತಿಸ್ಬೇಕಾಗುತ್ತೆ. ಇದು ಸಂವಿಧಾನ. ನೆಕ್ಸ್ಟ್ ಭೂಗೋಳದ ಬಗ್ಗೆ. ಭೂಗೋಳದ ಬಗ್ಗೆ ಏನು ಓದ್ಬೇಕು ಸರ್ ಅಂದರೆ ಕರ್ನಾಟಕ ಭೂಗೋಳವನ್ನು ಪಾಯಿಂಟ್ಔಟ್ ಮಾಡ್ಕೊಂಡು ಓದಬೇಕು. ಕರ್ನಾಟಕ ಭೂಗೋಳವನ್ನು ಯಾಕೆ ಓದ್ಬೇಕು ಸರ್ ನೀವು ಅಂತೀರಿ. ಯಾಕಪ್ಪ ಅಂದರೆ ಇರೋದು ಎಕ್ಸಾಮು 10th ಮೇಲೆ ಇರೋದು, ಮತ್ತು ಕರ್ನಾಟಕ ಸರ್ಕಾರ ನಡೆಸ್ತಾ ಇರೋದು, ಕರ್ನಾಟಕದಲ್ಲಿರುವಂಥ ಎಕ್ಸಾಮು ಜಾಸ್ತಿ ಫೋಕಸ್ ಮಾಡೋದು ಕರ್ನಾಟಕ ಭೂಗೋಳದ ಮೇಲೆ. ಹೌದಾ? ಕರ್ನಾಟಕ ಭೂಗೋಳದಲ್ಲಿ ಪ್ರತಿಯೊಂದನ್ನು ಓದ್ಕೊಳ್ಳಿ. ಏನು ಜಾಸ್ತಿ ಏನು ಹೆವಿ ಅಲ್ಲದು. ಕರ್ನಾಟಕ ಭೂಗೋಳನ ಫುಲ್ ಓದ್ಕೋರಿ. ನೆಕ್ಸ್ಟ್ ಭಾರತದ ಭೂಗೋಳದಲ್ಲಿ ಏನು ಓದ್ಬೇಕು ಸರ್? ಭಾರತದ ಭೂಗೋಳದಲ್ಲಿ ಏನು ಮಾಡಬೇಕು? ಭಾರತದ ಭೂಗೋಳದಲ್ಲಿ ಒಂದು ಕೆಲಸ ಮಾಡಿರಿ. ಅದರಲ್ಲಿ ಮಳೆ ಅಂತ ಚಾಪ್ಟರ್ ಬರುತ್ತೆ. ಅದೇ ರೀತಿಯಾಗಿ ಮಣ್ಣು ಅಂತ ಚಾಪ್ಟರ್ ಬರುತ್ತೆ. ಅದೇ ರೀತಿಯಾಗಿ ಬೆಟ್ಟ ಗುಡ್ಡಗಳು ಅವೆಲ್ಲ ಬರ್ತವೆ. ಅಂದರೆ ಇದು ವಾತಾವರಣ, ಈ ಸ್ವಾಭಾವಿಕ ಸಸ್ಯವರ್ಗ ಆ ರೀತಿಯಾಗಿ ಬರುತ್ತೆ. ಇವುಗಳಲ್ಲಿ ಏನು ಮಾಡಬೇಕಪ್ಪ ಅಂದರೆ ಈ ಭಾರತ ಭೂಗೋಳದಲ್ಲಿ ಭಾರತದ ವಿಸ್ತೀರ್ಣ ಆಗಿರ್ಬೋದು, ಭಾರತದ ಸ್ಥಾನ ಆಗಿರ್ಬೋದು, ಭಾರತದ ಭೂಭಾಗ ಯಾವ ಸ್ಥಳದಲ್ಲಿ ಐತಿ, ಮತ್ತು ಭಾರತವು ಎಷ್ಟು ದೇಶಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡೈತಿ ಹೇಳ್ಬಿಡ್ತೀನಿ ನೋಡಿ. ಭಾರತದ ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್. ಹೌದಾ? ಭಾರತದ 2011 ಪ್ರಕಾರ ಜನಗಣತಿ 121 ಕೋಟಿ. ಪ್ರಸ್ತುತ ಜನಗಣತಿ ಇನ್ನೂ ಮಾಡಿಲ್ಲ, ಆದರೆ ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ ಹೇಳ್ತೈತಿ. ಏನು ಹೇಳ್ತೈತಪ್ಪ ಅಂದರೆ ಭಾರತದ ಜನಸಂಖ್ಯೆ ಎಷ್ಟೈತಪ್ಪ ಅಂದರೆ 142 ಸಮಥಿಂಗ್ ಕೋಟಿ ಐತಿ. ಅಂದರೆ ಪ್ರಸ್ತುತ ನಂಬರ್ 1 ಸ್ಥಾನದಲ್ಲಿ ಐತಿ. ಅವಾಗ ಎಷ್ಟಿತ್ತು? ನಂಬರ್ 2 ಸ್ಥಾನದಲ್ಲಿ. ಆದರೆ ಅವ ಈ ಪೇಪರ್ನಲ್ಲಿ ಯಾವುದರ ಪ್ರಕಾರ ಕೇಳ್ತಾನೆ ಅದ್ರ ಮೇಲೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಹೌದಾ? ನೆಕ್ಸ್ಟ್ ಭಾರತವು ಎಷ್ಟು ದೇಶಗಳೊಂದಿಗೆ ಅಂದರೆ 7 ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡೈತಿ. ಪ್ರಪಂಚದ ಭೂಭಾಗದಲ್ಲಿ ಶೇಕಡಾ ಪಾಲು 2.4% ಐತಿ. 2.4%. ಹೌದಾ? ಈ ರೀತಿಯಾಗಿ ಎಲ್ಲವನ್ನು ನೋಡ್ಕೊಳ್ಳಿ. ಎಷ್ಟು ಹಂಚ್ಕೊಂಡೈತಪ್ಪ ಅಂದರೆ 15,200 ಕಿಲೋಮೀಟ್ರ್ ಭೂಗಡಿಯನ್ನು ಹಂಚ್ಕೊಂಡೈತಿ. 7,516.6 ಕಿಲೋಮೀಟ್ರ್ ಇದು ಜಲಗಡಿಯನ್ನು ಹಂಚ್ಕೊಂಡೈತಿ. ಇವು ದ್ವೀಪಗಳನ್ನು ಒಳಗೊಂಡು. ಮತ್ತು ಅತಿ ಹೆಚ್ಚು ಮಳೆಯಲ್ಲಿ ಬೀಳ್ತೈತಿ, ಅತಿ ಕಡಿಮೆ ಮಳೆಯಲ್ಲಿ ಬೀಳ್ತೈತಿ. ಅತಿ ಹೆಚ್ಚು ಕೆಂಪು ಮಣ್ಣಲ್ಲಿ ಐತಿ, ಕಪ್ಪು ಮಣ್ಣಲ್ಲಿ ಐತಿ. ಕಪ್ಪು ಮಣ್ಣಿಗೆ ಏನಂತ ಕರೀತಾರೆ, ಎಲ್ಲಿ ಬೆಳೀತಾರೆ? ಹೌದಾ? ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ. ಏನು ಕರ್ನಾಟಕ ಭೂಗೋಳ ಟೈಪ್. ಇಲ್ಲೇನು ಹೆಚ್ಚು ಎಲ್ಲಿ, ಕಡಿಮೆ ಎಲ್ಲಿ, ಯಾವ ಮಣ್ಣು ಎಲ್ಲಿ ಹೆಚ್ಚೈತಿ, ಕಡಿಮೆ ಎಲ್ಲಿ ಐತಿ, ಎಲ್ಲಿ ಪರ್ವತ ದ್ವಾರದೈತಿ, ಯಾವುದು ಸಣ್ಣದೈತಿ.
ಹೌದಾ. ಈ ರೀತಿಯಾಗಿ ಹೆಚ್ಚು ಕಡಿಮೆ ಅವು ಇವು ಬರ್ತಾವಲ್ಲ ಅದನ್ನಷ್ಟೇ ಭಾರತ ಭೂಗೋಳದಲ್ಲಿ. ಪ್ರಪಂಚದ ಭೂಗೋಳದಲ್ಲೂ ಸೇಮ್, ಯಾವ ಖಂಡದಲ್ಲಿ ಯಾವ ಶಿಖರ ದೊಡ್ಡದು, ಯಾವ ನದಿ ಉದ್ದವಾಗೈತಿ, ಯಾವ ಖಂಡದಲ್ಲಿ ಯಾವ ದೇಶ ದೊಡ್ಡದೈತಿ, ಯಾವ ಖಂಡ ದೊಡ್ಡದೈತಿ, ಯಾವ ಖಂಡ ಚಿಕ್ಕದೈತಿ, ಯಾವ ಖಂಡದಲ್ಲಿ ಜನಸಂಖ್ಯೆ ಹೆಚ್ಚೈತಿ, ಯಾವ ಖಂಡದಲ್ಲಿ ಜನಸಂಖ್ಯೆನೇ ಇಲ್ಲ, ಯಾವ ಖಂಡದಲ್ಲಿ ಜನಸಂಖ್ಯೆ ಕಡಿಮೆ ಐತಿ, ಯಾವ ಖಂಡವನ್ನು ಯಾವ್ಯಾವ ಹೆಸರಿನಿಂದ ಕರೀತಾರೆ. ಹೌದಾ. ಇಷ್ಟು ನೋಡ್ಕೊಂಡ್ಬಿಡಿ ಸಾಕು, ಅದನ್ನು ಬಿಟ್ಟು ಬೇರೆ ಏನು ಕೇಳೋಲ್ಲವ. ಹೌದಾ. ಇದಿಷ್ಟ. ಯಾವ ಖಂಡದಲ್ಲಿ ಅತಿ ಪ್ರಮುಖವಾದ ಜಲಪಾತ ಐತಿ, ಅತಿ ಪ್ರಮುಖವಾದ ನದಿ ಐತಿ, ವಿಶೇಷವಾದ ಪಕ್ಷಿ ಐತಿ, ವಿಶೇಷವಾದ ಪ್ರಾಣಿ ಐತಿ. ಎಕ್ಸಾಂಪಲ್ ಫಿರೈನ್ ಎಂಬ ಮೀನು ಐತಿ. ಫಿರೈನ್ ಮೀನು ಏನು ಮಾಡ್ತೈತಿ, ಮನುಷ್ಯರನ್ನು ತಿಂತೈತೆ ಅದು. ಆ ಮೀನು ಎಲ್ಲಿ ಬರ್ತೈತಿ, ಅಮೆಝಾನ್ ನದಿಗಳಲ್ಲಿ ಬರ್ತೈತಿ. ಅಮೆಝಾನ್ ನದಿ ಕಂಡು ಬರೋದೆಲ್ಲಿ, ದಕ್ಷಿಣ ಅಮೆರಿಕಾ ಖಂಡದಲ್ಲಿ. ಅಮೆಝಾನ್ ಕಾಡು ವಿಶ್ವದ ಶ್ವಾಸಕೋಶ ಅಂತ ಕರೀತಾರೆ. ಆ ಅಮೆಝಾನ್ ಕಾಡು ಕಂಡು ಬರುವುದೆಲ್ಲಿ, ಆ ಅಮೆಝಾನ್ ಕಾಡು ಕೂಡ ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಕಂಡು ಬರ್ತೈತಿ. ಹೌದಾ. ಈ ರೀತಿಯಾಗಿ ಸಹರಾ ಮರುಭೂಮಿ ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತೈತಿ. ಮೌಂಟ್ ಕಿಲಿಮಾಂಜರೋ ಆಫ್ರಿಕಾ ಖಂಡದ ಯಾವುದಪ್ಪ ಅಂದರೆ ತಾಂಜೇನಿಯಾ ದೇಶದಲ್ಲಿ ಕಂಡು ಬರ್ತೈತಿ. ಈ ರೀತಿಯಾಗಿ ಏನು ಮಾಡ್ಕೊರಿ, ಪ್ರಮುಖ ದೇಶಗಳು ಮತ್ತು ಆ ಪ್ರಮುಖ ಖಂಡಗಳು ಯಾವ ದೇಶದಲ್ಲಿ ಬರ್ತೈತಿ, ಪ್ರಮುಖ ಮರುಭೂಮಿಗಳು ಯಾವ ದೇಶದಲ್ಲಿ ಬರ್ತೈತಿ, ಅತಿ ಕಡಿಮೆ ಮಳೆ ಪಡೆಯುವಂಥ ವಿಶ್ವದಲ್ಲಿ ಅತಿ ಕಡಿಮೆ ಮಳೆ ಬಂದುವಂಥ ಸ್ಥಳ, ಅತಿ ಹೆಚ್ಚು ಮಳೆ ಪಡೆಯುವಂಥ ಸ್ಥಳ. ಹೌದಾ. ಅದೇ ರೀತಿಯಾಗಿ ಶ್ವೇತಖಂಡ ಯಾವುದಕ್ಕೆ ಕರೀತಾರೆ, ವಿಜ್ಞಾನಿಗಳ ಖಂಡ ಯಾವುದಕ್ಕೆ ಕರೀತಾರೆ. ಈ ರೀತಿಯಾಗಿ ನೋಡ್ಕೊಂಡ್ಬಿಡಿ. ಇದು ಪ್ರಪಂಚದ ಭೂಗೋಳ. ಹೌದಾ. ನೆಕ್ಸ್ಟ್ ಎಕನಾಮಿಕ್ಸ್ನಲ್ಲಿ ಏನು ಮಾಡ್ತಾನೆ ಅಂದರೆ ಕರೆಂಟ್ ಎಕನಾಮಿ ಕೇಳ್ತಾನೆ. ಒಂದು 4-5 ಪ್ರಶ್ನೆ ಕರೆಂಟ್ ಎಕನಾಮಿ ಕೇಳ್ತಾನೆ. ಇನ್ನೊಂದು 4-5 ಪ್ರಶ್ನೆ ಏನು ಮಾಡ್ತಾನೆ, ಬ್ಯಾಕ್ ಎಕನಾಮಿ ಅಂದರೆ ಪುಸ್ತಕದಿಂದ ತೆಗಿತಾನೆ. ಯಾವ ರೀತಿ ಇರುತ್ತಪ್ಪ ಅಂದರೆ ಕರೆಂಟ್ ಎಕನಾಮಿ ಅಂತೂ ನಮ್ಗೆ ಅಸ್ಯೂಮ್ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಹಿಂದಿಂದು ನಮ್ಮದು ಏನು ಬಜೆಟ್ ಮಂಡನೆ ಮಾಡಿರ್ತಾರೆ ಅದರಲ್ಲಿ ಕೇಳಿರ್ತಾನೆ. ಬೇರೆ ಬೇರೆ ರೆಪೋ ರೇಟ್ ಆಗಿರ್ಬೋದು ಇವು ಕೇಳಿರ್ತಾನೆ. ಹೌದಾ. ರೆಪೋ ರೇಟ್ಗಳನ್ನ ನೋಡ್ಕೊಂಡ್ಬಿಡಿ. ನೆಕ್ಸ್ಟ್ ಇಲ್ಲಿ RBI ಏನು ಓದ್ಕೊರಿ, ಮಾರುಕಟ್ಟೆಗಳನ್ನ ಓದ್ಕೊರಿ. ಸೆಬಿ ಆಗಿರ್ಬೋದು, ಬೇರೆ ಬೇರೆ ಸಂಸ್ಥೆಗಳನ್ನು ಇಲ್ಲಿ ಎಕನಾಮಿಯಲ್ಲಿ ಓದ್ಕೊಳ್ಳಿ. ಅದನ್ನು ಬಿಟ್ಟು ನೆಕ್ಸ್ಟ್ ಏನು ಓದ್ಕೊಳ್ಳಿ, ಪಂಚವಾರ್ಷಿಕ ಯೋಜನೆಗಳನ್ನು ಓದ್ಕೊಳ್ಳಿ. ಪಂಚವಾರ್ಷಿಕ ಯೋಜನೆ ಯಾರು ತಂದರು ಏನು ಅಂತ ಅವೆಲ್ಲವನ್ನು ಸ್ವಲ್ಪ ನೋಡ್ಕೊಳ್ಳಿ. ಹೌದಾ. ನೆಕ್ಸ್ಟ್ ಬ್ಯಾಂಕುಗಳ ಬಗ್ಗೆ ನೋಡ್ಕೊರಿ. ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದರೆ ಯಾವಾಗ, ಯಾರು ರಾಷ್ಟ್ರೀಕರಣ ಮಾಡಿದರು, ಎಷ್ಟು ಬಂಡವಾಳ ಹೊಂದಿದ ಬ್ಯಾಂಕುಗಳನ್ನು ಮಾಡಿದರು. ಹೌದಾ. ಇವುಗಳನ್ನು ನೋಡ್ಕೊರಿ. ಇದೇ ರೀತಿಯಾಗಿ ಇನ್ನೂ ಕೆಲವೊಂದಿಷ್ಟು ಅದಾವು. ಮತ್ತು ಸ್ವಲ್ಪ ಫುಲ್ ಫಾರ್ಮ್ಗಳನ್ನ GDP ಆಗಿರ್ಬೋದು, GNP ಆಗಿರ್ಬೋದು, ಈ ರೀತಿಯಾಗಿ ಫುಲ್ ಫಾರ್ಮ್ಗಳನ್ನ ನೋಡ್ಕೊಳ್ಳಿ. ಮತ್ತು ಕೆಲವೊಂದಿಷ್ಟು ಚಾಪ್ಟರ್ಸ್ ಇಂಪಾರ್ಟೆಂಟ್ ಇರುತ್ತೆ, ನನಗೆ ನೆನಪಾಗ್ತಾ ಇಲ್ಲ, ಅವುಗಳನ್ನು ನೀವು ನೋಡ್ಕೊಳ್ಳಿ. ಹೌದಾ. ಈ ರೀತಿಯಾಗಿ ನೀವೇನು ಸ್ಟಡಿ ಮಾಡಿರಿ. ನೆಕ್ಸ್ಟ್ ಇತ್ತೀಚೆಗೆ ಎನ್ವೈರ್ಮೆಂಟು ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ಗೆ ಏನು ಮಾಡ್ತಾಯಿದ್ದಾನೆ, ಜಾಸ್ತಿ ಒತ್ತು ಕೊಡ್ತಾಯಿದ್ದಾನೆ. ಎನ್ವೈರ್ಮೆಂಟ್ ಬಗ್ಗೆ ಓದ್ಕೊಳ್ಳಿ. ಎನ್ವೈರ್ಮೆಂಟ್ ಬಗ್ಗೆ ಪಾಯಿಂಟ್ಸ್ ಇದ್ದು ಅಂದರೆ ಓದ್ಕೊಳ್ಳಿ. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ ಬಗ್ಗೆ ಓದ್ಕೊಳ್ಳಿ. ಸೈನ್ಸ್ ಆ್ಯಂಡ್ ಟೆಕ್ನಲ್ಲಿ ಏನು ಬರುತ್ತೆ, DRDO ಬರುತ್ತೆ. DRDO ಯಾವಾಗ ಸ್ಥಾಪನೆ ಆಯಿತು, ಕೇಂದ್ರ ಕಚೇರಿಯಲ್ಲೈತಿ. DRDO ಏನು ಮಾಡ್ತೈತಿ. ಹೌದಾ. DRDOನ ವಿಸ್ತೃತ ರೂಪ ಏನು. ಹೌದಾ. ನೆಕ್ಸ್ಟ್ ಈ DRDO ಕ್ಷಿಪಣಿಗಳನ್ನ ತಯಾರು ಮಾಡ್ತೈತಿ. ನಿಮ್ಗೆ ಹೇಳ್ತೀನಿ ಇದರ ವಿಸ್ತೃತ ರೂಪ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಏನಿದು, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂತೇಳಿ ಯಾವುದ್ರದ್ದು, DRDOದು. ಈ ರೀತಿಯಾಗಿ ಇದು ಕ್ಷಿಪಣಿಗಳನ್ನು ತಯಾರು ಮಾಡಿಕೊಡ್ತೈತಿ. ನೆಕ್ಸ್ಟ್ ಇಸ್ರೋ ಬರ್ತೈತಿ. ಇಸ್ರೋದ ಸಾಧನೆ ಅಂತೂ ಹೇಳಕ್ಕೆ ಪದಗಳೇ ಸಾಲಲ್ಲ. ಈ ಇಸ್ರೋ ಯಾವಾಗ ಸ್ಥಾಪನೆ ಆಯಿತು, 1969 ಆಗಸ್ಟ್ 15 ಸ್ಥಾಪನೆ ಆಗ್ತೈತಿ. ಕೇಂದ್ರ ಕಚೇರಿಯಲ್ಲಿ ಐತಿ, ಬೆಂಗಳೂರಿನಾಗ ಐತಿ. ಹೌದಾ. ಈ ರೀತಿಯಾಗಿ ಇಸ್ರೋ ಅಂದರೆ ಏನು, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಇದು ಏನು ಮಾಡ್ತೈತಿ, ರಾಕೆಟ್ಗಳನ್ನು ಉಡಾವಣೆ ಮಾಡ್ತೈತಿ. ಯಾಕೆ ಉಡಾವಣೆ ಮಾಡ್ತೈತಪ್ಪ ಅಂದರೆ ಉಪಗ್ರಹಗಳನ್ನು ಹೊತ್ತೊಯ್ದು ಕಕ್ಷೆಯಲ್ಲಿ ಕುಂದಿರಿಸಲು. ಅದರಿಂದ ನಮಗೇನು ಉಪಯೋಗಪ್ಪ ಅಂದರೆ ಈ ರೀತಿಯಾಗಿ ನಾವು ನೆಟ್ವರ್ಕ್ ತೊಗೋತಾ ಇರೋದು ಆಗಿರ್ಬೋದು. ಭೂ ಪರಿವೀಕ್ಷಣಾ ಉಪಗ್ರಹಗಳು ಅಂದರೆ ಭೂಮಿಯನ್ನು ರಕ್ಷಣೆ ಮಾಡಲು, ಅಂದರೆ ನಮ್ಮ ಸುತ್ತಮುತ್ತ ಗಡಿಗಳನ್ನು ರಕ್ಷಣೆ ಮಾಡಲು, ಮತ್ತು ನಮ್ಮ ಸೈನಿಕರಿಗೆ ಹೆಲ್ಪ್ ಆಗುವಂಥ ಉಪಗ್ರಹಗಳದವು. ಅದೇ ರೀತಿಯಾಗಿ ನಮ್ಮ ದಿಕ್ಸೂಚಿ ನಮ್ಮದೇ ಆದಂಥ ಒಂದು GPS ಟೈಪ್ ನಮ್ಮದೇ ಒಂದು IRNSS ಮಾಡಿಕೊಳ್ಳಬೇಕಂತೇಳಿ
ಏನು ಮಾಡ್ತಾ ಇದ್ದಾರೆ, ಅದಕ್ಕೂ ಕೂಡ ಉಪಗ್ರಹಗಳನ್ನ ಉಡಾವಣೆ ಮಾಡಿದ್ದಾರೆ. ಶೈಕ್ಷಣಿಕವಾಗಿ ಸ್ಯಾಟ್ ಅನ್ನುವಂಥ ಉಪಗ್ರಹವನ್ನು ಉಡಾವಣೆ ಮಾಡಿದ್ದಾರೆ. ಮತ್ತು ಮಾರ್ಸ್ ಆರ್ಬಿಟರ್ ಮಿಷನ್ ಅಂದರೆ ಮಂಗಳಯಾನವನ್ನು ಕೂಡ ಕಳಿಸಿದ್ದಾರೆ. ಅದೇ ರೀತಿಯಾಗಿ ಚಂದ್ರಯಾನ 1, ಚಂದ್ರಯಾನ 2, ಇತ್ತೀಚೆಗೆ ಚಂದ್ರಯಾನ 3 ಕೂಡ ಕಳಿಸಿದ್ದಾರೆ. ಆಗಸ್ಟ್ 23ರಂದು ಲ್ಯಾಂಡ್ ಆಗೈತಿ. ಯಾವಾಗ? ಆಗಸ್ಟ್ 23. ಈ ಆಗಸ್ಟ್ 23 ಕಳಿಸಿದಂಥ ಲ್ಯಾಂಡ್ ಆದಂಥ ದಿನವನ್ನು ಏನಂತ ಆಚರಣೆ ಮಾಡ್ತಾರೆ ಅಂದರೆ, ಪ್ರತಿ ವರ್ಷ ಭಾರತೀಯ ಬಾಹ್ಯಾಕಾಶ ದಿವಸ ಆಗಿ ಆಚರಣೆ ಮಾಡಲು ಪ್ರಧಾನಿ ಮೋದಿಯವರು ಘೋಷಣೆ ಮಾಡಿದ್ದಾರೆ. ಹೌದಾ? ಅಧಿಕೃತವಾಗಿ ಕೂಡ ಘೋಷಣೆಯಾಗಿದೆ. ಆಗಸ್ಟ್ 23 ಯಾವ್ದು ಲ್ಯಾಂಡ್ ಆಯ್ತಪ್ಪ ಅಂದರೆ ವಿಕ್ರಮ್ ಲ್ಯಾಂಡರ್ ಲ್ಯಾಂಡ್ ಆಯಿತು. ಎಲ್ಲಪ್ಪ ಅಂದ್ರೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡ್ ಆಯಿತು. ಹೌದಾ? ನೆಕ್ಸ್ಟ್ ಅದನ್ನು ಬಿಟ್ಟು ಅಂದರೆ ನೆಕ್ಸ್ಟ್ ಬರೋದು ಇನ್ನೊಂದು ಕಳಿಸಿದ್ದಾರೆ. ಯಾವುದು ಕಳಿಸಿದಾರಪ್ಪ ಅಂದರೆ ಸೂರ್ಯನ ಅಧ್ಯಯನಕ್ಕಾಗಿ ಕಳಿಸಿದ್ದಾರೆ. ಏನು ಕಳಿಸಿದ್ದಾರೆ? ಸೂರ್ಯನ ಅಧ್ಯಯನಕ್ಕಾಗಿ ಒಂದು ನೌಕೆಯನ್ನು ಕಳಿಸಿದ್ದಾರೆ. ಆದಿತ್ಯ L1 ಎಂಬ ರಾಕೆಟ್ನ ಕಳಿಸ್ತಾರೆ. ಯಾವುದು? ಆದಿತ್ಯ L1. ಇದು L1 ಅಂದರೆ ಏನಂತೆ ಈ ಕ್ವಶನ್ ಕೇಳುವಂಥ ಸಾಧ್ಯತೆ ಐತಿ. ಲ್ಯಾಗ್ರೇಂಜ್ ಪಾಯಿಂಟ್ L1 ಅಂದರೆ ಲ್ಯಾಗ್ರೇಂಜ್ ಪಾಯಿಂಟ್ ಅಂತ ಕರೀತಾರೆ. ಈ ಪಾಯಿಂಟ್ನಲ್ಲಿ ಒಯ್ದು ಸೂರ್ಯನ ಕುರಿತು ಅಧ್ಯಯನ ಮಾಡುವಂಥ ಉಪಗ್ರಹವನ್ನು ಸೆಟ್ ಮಾಡೋದು. ಸೊ ಸೂರ್ಯನಿಂದ ದೂರದೆಲ್ಲ ಶಾಕ್ ಇರುತ್ತೆ, ಜಾಸ್ತಿ ಶಾಕ್ ಇರುತ್ತೆ, ಸುಟ್ಟೋಗಲ್ವಾ ಅಂತ ನೀವು ಕೇಳ್ಬೋದು. ಇವರು ಇಲ್ಲೇ ಭೂಮಿಯ ಮೇಲೆ ಒಂದು ಪ್ರಯೋಗಾಲಯದಲ್ಲಿ ಅಷ್ಟೇ ಶಾಖವನ್ನು ಸೃಷ್ಟಿ ಮಾಡಿ ಅವರು ಪ್ರಾಕ್ಟಿಕಲ್ ಮಾಡಿರ್ತಾರೆ. ಹೌದಾ? ಅಲ್ಲಿ ಸಕ್ಸಸ್ ಆದಾಗ ಮಾತ್ರ ಅಲ್ಲಿ ಕಳಿಸ್ತಾರೆ. ನೆಕ್ಸ್ಟ್ ಇದನ್ನು ಯಾವ ಉಪಗ್ರಹದಿಂದ ಕಳಿಸಿದ್ರು? ಈ ರೀತಿಯಾಗಿ ಅಂದರೆ ಉಡಾವಣಾ ವಾಹಕದಿಂದ ಕಳಿಸಿದ್ರು. ಎಲ್ಲಿಂದ ಕಳಿಸಿದ್ರು? ಶ್ರೀರಂಗಪಟ್ಟಣದಿಂದ ಕಳಿಸಿದ್ರು. ಈ ರೀತಿಯಾಗಿ ಪ್ರತಿಯೊಂದು ಪ್ರಶ್ನೆಗಳನ್ನು ನೀವು ನೋಡ್ಕೊಳ್ಳಿ. ಯಾಕಂದರೆ ನಾವು ಇವಾಗ ಟೆಕ್ನಾಲಜಿಯಲ್ಲಿ ಭಾಳ ಮುಂದುವರಿತಾ ಇದ್ದೀವಿ. ಅದಕ್ಕಾಗಿ ಅವರು ಆ ರೀತಿಯಾಗಿ ಸೈನ್ಸ್ ಆ್ಯಂಡ್ ಟೆಕ್ ಮೇಲೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮದು HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಈ ಕಂಪ್ನಿಯ ಬಗ್ಗೆಯೂ ಕೇಳ್ತಾರೆ. ಇದು ಬೆಂಗಳೂರಿನಲ್ಲಿ ಐತಿ, ನಮ್ಮ ಹೆಮ್ಮೆಯ ಬೆಂಗಳೂರಿನಲ್ಲಿ. ಇದು ಸ್ಥಾಪನೆ ಆದದ್ದು 1940ರಲ್ಲಿ. ಇದು ಏನು ಕೆಲಸ ಮಾಡುತ್ತೆ? ಹೆಲಿಕಾಪ್ಟರ್ ಮತ್ತು ಯುದ್ಧ ಹೆಲಿಕಾಪ್ಟರ್ಗಳು ಮತ್ತು ಯುದ್ಧ ವಿಮಾನಗಳನ್ನು ತಯಾರು ಮಾಡುತ್ತೆ. HAL ಧ್ರುವ ಆಗಿರ್ಬೋದು, HAL ರುದ್ರ ಆಗಿರ್ಬೋದು, ಇದೇ ತಯಾರು ಮಾಡಿದೆ. ಹೌದಾ? ತೇಜಸ್ ಲಘು ಯುದ್ಧ ವಿಮಾನ ಕೂಡ HALನೇ ತಯಾರು ಮಾಡಿದೆ. HAL ವಿಸ್ತೃತ ರೂಪ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಹೌದಾ? ತೇಜಸ್ ಏನು ಯುದ್ಧ ವಿಮಾನ ಇದೆಯಲ್ಲ, ಅದಕ್ಕೆ ಭಾರಿ ಬೇಡಿಕೆ ಬರ್ತಾಯಿದೆ. ವಿದೇಶಗಳಿಗೂ ಕೂಡ ಮಾರಾಟ ಆಗ್ತಾ ಇದೆ. ಈ ರೀತಿಯಾಗಿ ಮಾಡ್ತಾ ಇರೋದರಿಂದ ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಕೂಡ ಕ್ವಶನ್ಸ್ಗಳು ರೈಸ್ ಆಗ್ತಾ ಇದೆ. ಇದು ಇಷ್ಟೇನಾಗಿತ್ತಪ್ಪ ಅಂದರೆ ನೀವು ಯಾವ ರೀತಿ ಓದಬೇಕು, ಏನೇನು ಓದಬೇಕು ಕೊನೆಯ ಹಂತದಲ್ಲಿ ಅನ್ನೋದ್ರ ಬಗ್ಗೆ ನಿಮ್ಮ ಮಾಹಿತಿ ಕೊಟ್ಟೆ. ಆಲ್ಮೋಸ್ಟ್ ಯಾರೂ ಹೇಳ್ಕೊಡಲ್ಲ. ನಾನು ಹೇಳ್ತಾ ಇದ್ದೀನಿ, ಆಲ್ಮೋಸ್ಟ್ ಯಾರೂ ಹೇಳ್ಕೊಡಲ್ಲ. ಯಾಕಪ್ಪ ಅಂದರೆ ಅವರು ಹೇಳೋದು ಒಂದೇ, ಜಸ್ಟ್ ಇದನ್ನು ಓದ್ರಿ, ಅದನ್ನು ಓದ್ರಿ, ಒಟ್ಟು ಓದ್ರಿ. ಸರ್ ಅದರಲ್ಲಿ ಏನು ಓದಬೇಕು, ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಅದನ್ನ ಹೇಳ್ಕೊಡ್ಬೇಕು. ಮತ್ತು ಯಾವ ಸಬ್ಜೆಕ್ಟ್ ಮೇಲೆ ಈಗ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಹೇಳ್ಕೊಡ್ಬೇಕು. ಈಗ ಎನ್ವೈರನ್ಮೆಂಟ್ ಸೈನ್ಸ್ ಆ್ಯಂಡ್ ಟೆಕ್ಕು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ಹೌದಾ? ಇದಿಷ್ಟೇನಾಗಿತ್ತಪ್ಪ ಅಂದರೆ ನಿಮಗೆ ಏನೇನು ಓದಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟೆ. ಇದೇ ರೀತಿಯಾಗಿ ಬೇರೆ ಬೇರೆ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.